ತುಮಕೂರು ನಗರದ ಜೆಸಿ ರಸ್ತೆಯಲ್ಲಿರುವ ಸಿದ್ಧಿವಿನಾಯಕ ತರಕಾರಿ ಮಾರುಕಟ್ಟೆಯ ಜಾಗವನ್ನು ಉಳಿಸುವಂತೆ ಆಗ್ರಹಿಸಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಬಿಜೆಪಿ ಶಾಸಕರು ತುಮಕೂರಿನಲ್ಲಿಂದು ಪ್ರತಿಭಟನೆ ನಡೆಸಿದರು. ಕಳೆದ 50 ವರ್ಷಗಳಿಂದ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ಈಗ ಈ ಜಾಗವನ್ನು ಬೇರೆ ಉದ್ದೇಶಕ್ಕೆ ಬಳಸಲು ಮುಂದಾಗಿರುವ ಕ್ರಮ ಸರಿಯಲ್ಲ. ವ್ಯಾಪಾರಿಗಳ ರಕ್ಷಣೆಗೆ ಸರ್ಕಾರ ಧಾವಿಸಬೇಕು ಎಂದು ಹೇಳಿದರು. ಮತ್ತೋರ್ವ ವ್ಯಾಪಾರಿ ಮಣಿಮಾಲ, ವ್ಯಾಪಾರ ಮಾಡುವುದು ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ. ವ್ಯಾಪಾರದಿಂದಲೇ ಜೀವನ ನಡೆಸುತ್ತಿದ್ದೇವೆ. ಆದರೆ ಸರ್ಕಾರ ಬಹು ವಾಣಿಜ್ಯ ಸಂಕೀರ್ಣ ನಿರ್ಮಿಸುವುದರಿಂದ ನಮ್ಮ ದೈನಂದಿನ ಬದುಕಿಗೆ ತೊಂದರೆಯಾಗಲಿದೆ ಎಂದರು. ವ್ಯಾಪಾರಿ ಸಿಯಾಜ್ ಹುಸೇನ್, ತಂದೆ ಕಾಲದಿಂದಲೂ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಬಂದಿದ್ದೇವೆ. ಸರ್ಕಾರ ಜಾಗವನ್ನು ಅನ್ಯ ಉದ್ದೇಶಕ್ಕೆ ಬಳಸಲು ಮುಂದಾಗಿರುವುದರಿಂದ ವ್ಯಾಪಾರಿಗಳನ್ನು ಕಂಗಾಲಾಗುವಂತೆ ಮಾಡಿದೆ ಎಂದು ಹೇಳಿದರು. ₹200-300 कमा खलक जा रही, उसे भी रास्ता नहीं तुम कर रही है. इसके वास्ते हम ना क्या पे सहारा कर देना, हम यहाँ बैठने के वास्ते जगह बना को देना. ಸ್ಥಳೀಯರಾದ ಪುಟ್ಟರಾಜು, ಸುಮಾರು 400 ಕುಟುಂಬಗಳಿಗೆ ತೊಂದರೆಯಾಗಲಿದೆ. ಸರ್ಕಾರ ಕೂಡಲೇ ಈ ಯೋಜನೆಯನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. इधर क्या हो रहा है, ये तुमकुर सिटी का सेंटर में इधर मार्केट पहले से आता, लेकिन उसके पहले एपीएमसी यार्ड भी इधर ही आता. ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಈ ಜಾಗವನ್ನು ಮೂಲ ನಿವಾಸಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬೇಕು. ಅದನ್ನು ಬಿಟ್ಟು ವಾಣಿಜ್ಯ ಕಟ್ಟಡ ನಿರ್ಮಿಸಲು ಅವಕಾಶ ಕೊಡುವುದಿಲ್ಲ. ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಕೈಬಿಡುವ ತನಕ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ಯಾವ ರೀತಿ ಒಂದು ಬ್ರೀತಿಂಗ್ ಸ್ಪೇಸ್, ಓಪನ್ ಸ್ಪೇಸ್, ಯಾವ ರೀತಿ ಜೂನಿಯರ್ ಕಾಲೇಜ್ ಮೈದಾನ ಇದೆ, ಸ್ಟೇಡಿಯಂ ಇದೆ, ಸರ್ಕಾರಿ ಮಾರ್ಕೆಟ್, ಸಿಟಿ ಮಾರ್ಕೆಟ್ ಕೂಡ ಮುಂಚೆಯಿಂದಲೂ ಇರೋದು ಇದೆ. ನಿನ್ನೆ ಮೊನ್ನೆದಲ್ಲ, ಸುಮಾರು 60-70 ವರ್ಷದಿಂದ ಇಲ್ಲಿರುವಂತದ್ದು. ಅದನ್ನ ಇಲ್ಲೇ ಉಳಿಬೇಕು. ಆದ್ರಿಂದ ಈ ಒಂದು ಪ್ರಾಜೆಕ್ಟ್ ನ ಕೈ ಬಿಡಬೇಕಾಗ್ತದೆ. ಎಲ್ಲರ ಬಡವರ ಪರ. ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಬಡ ಜನರ ಜೀವನದೊಂದಿಗೆ ಆಟವಾಡುತ್ತಿರುವ ಕ್ರಮ ಸರಿಯಲ್ಲ ಎಂದು ತಿಳಿಸಿದರು. ನಿರಾಶ್ರಿತರು 50 ವರ್ಷಗಳಿಂದ ಅಂಗಡಿ ಕಟ್ಕೊಂಡು ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ. ಬಡವರು ಅವರಿಗೆ 350 ಅಂಗಡಿ ಕಟ್ಟಿ ಅದು ಅಗ್ರಿಮೆಂಟ್ ಆದ್ಮೇಲೆ ಮುಂದಿನ ಕೆಲಸ. ನಾನು ಹೋಮ್ ಮಿನಿಸ್ಟರ್ಗೆ ವಿನಂತಿ ಮಾಡ್ತೇನೆ, ಈ ಕೂಡಲೇ ನೀವು ಇಲ್ಲಿರುವಂತ ದಲಿತರು ಇರ್ಬೋದು, ಈ ಒಂದು ಆ ಸಮಾಜದಲ್ಲಿ ಬಂದಿರೋ ತುಳಿತಕ್ಕೊಳಗಾಗಿರೋ ಬಂದಿರುವಂತ ಸಮಾಜದವರು ಬಡವರ ಪರ ನಿಂತ್ಕೋಬೇಕು ನೀವು.